ಯಾವುದು ಅತಿ ಆಗಬಾರ್ದು. ಅದರಲ್ಲೂ ಪ್ರೀತಿ ಅನ್ನೋದು ಅತಿಯಾದ್ರೆ ಪ್ರೀತಿ ಅನ್ನಿಸ್ಕೊಳ್ಳೋದೇ ಇಲ್ಲ, ಅದು ಸುಖ ಕೊಡೋದೂ ಇಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾದವರ ಬದುಕಲ್ಲಿ ಇಂತಹದ್ದೊಂದು ದುರಂತ ನಡೆದಿದ್ಯಾಕೆ? ಪ್ರಶಾಂತನದು ಅಂತರ್ಜಾತೀಯ ವಿವಾಹವಾಗಿದ್ರು ಎರಡೂ ಮನೆಯವರು ಮನಸಾರೆ ಒಪ್ಪಿಕೊಂಡು ಹರಸಿದ್ರು. ನೂರ್ಕಾಲ ಸುಖವಾಗಿ ಬಾಳಲಿ ಅಂತ ಆಶಿಸಿದ್ರು. ಅವತ್ತು ಏಕಾಏಕಿ ಸವಿತಾ ಆತ್ಮಹತ್ಯೆ ಮಾಡಿಕೊಂಡಿರೋ ಸುದ್ದಿ ಕೇಳಿ ಎಲ್ಲರಿಗೂ ಶಾಕ್ ಆಗೋಯ್ತು. ಪ್ರಶಾಂತ ಒಬ್ನೇ ಆ ಸಿಚುವೇಶನ್ ಅನ್ನ ಅದ್ಹೇಗೆ ಸಂಭಾಳಿಸ್ತಾನೆ? ಆಗಲ್ಲ ಅಂತ ತಕ್ಷಣ ಬೆಂಗಳೂರಲ್ಲೇ ಇರೋ ಅವನ ಅಣ್ಣನ ಮಗಳಿಗೆ ಫೋನ್ ಮಾಡಿ ಸ್ಥಳಕ್ಕೆ ಹೋಗೋದಕ್ಕೆ ಹೇಳಿದ್ರು. ಆಕೆ ಪ್ರಶಾಂತನ ಮನೆಗೆ ಬಂದು ಚಿಕ್ಕಪ್ಪನಿಗೆ ಒಂದಿಷ್ಟು ಸಮಾಧಾನ ಹೇಳಿ ಮಗುವನ್ನ ಮಡಿಲಿಗಾಕೊಂಡ್ಲು. ಆಕೆ ಕಂದನ್ನ ನೋಡ್ಕೋತಾ ಇದ್ದದ್ದನ್ನ ನೋಡೇ ಪ್ರಶಾಂತನಿಗೆ ಮಗುಗೆ ತಾಯಿ ಇಲ್ಲ ಅನ್ನೋ ಕೊರತೆ ಆಗದ ಹಾಗೆ ಸಾಕ್ತೀನಿ ಅನ್ನೋ ಧೈರ್ಯ ಬಂದಿದ್ದು. ನಮ್ಮ ಫ್ಯಾಮಿಲಿ ಇದ್ದಾರೆ ಸರ್ ಊರಲ್ಲೇ, ಮಗುನ ಚೆನ್ನಾಗಿ ಬೆಳೆಸ್ತೀನಿ ಅಷ್ಟೇ. ಅವ್ರ ಅಜ್ಜಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಅಜ್ಜಿ ಅಂದ್ರೆ ಆಯ್ತು ಅವನಿಗೆ, ಅವ್ರ ಮಗನ ಅವ್ರ ಅಜ್ಜಿ ಎಲ್ಲ ದೂರ ಮಾಡಲ್ಲ, ಗೊತ್ತು ನನಗೆ. ಆದರೂ ನಮ್ಮ ಜವಾಬ್ದಾರಿ ಇರುತ್ತಲ್ಲ ಸರ್, ಅವನಿಗೆ ಓದಿಸೋದು, ಅವನಿಗೆ ಅಮ್ಮ ಇದನ್ನು ಮರೆಸ್ಬೇಕು. ಇವಾಗ ಆ ಜವಾಬ್ದಾರಿ ನಾನು ಮಾಡ್ತೀನಿ ಖಂಡಿತ. ಇವನು ತನ್ನ ಜವಾಬ್ದಾರಿಗಳಿಂದ ಯಾವತ್ತೂ ನುಣುಚಿಕೊಳ್ಳಲ್ಲ ಅನ್ನೋದು ಅವನಿಗಷ್ಟೇ ಅಲ್ಲ, ಮೃತ ಸವಿತಾಳ ತಾಯಿ ರೇಷ್ಮಮ್ಮನವರಿಗೂ ಗೊತ್ತಿದೆ. ಅವರು ಮಗಳು ಪ್ರೆಗ್ನೆಂಟ್ ಆದ ದಿನದಿಂದ ಇವರ ಜೊತೆಗೆ ಶೇಷಾದ್ರಿಪುರಂನ ಈ ಮನೆಯಲ್ಲೇ ಇದ್ರು. ಹಂಗಾಗಿನೇ ಅವರಿಗೆ ಅಳಿಯ ಅದೆಷ್ಟು ಒಳ್ಳೆಯವನು ಅನ್ನೋದ್ರ ಅರಿವಿದೆ. ತುಂಬ ಇಷ್ಟ. ಎಲ್ಲ ಹೋದನಾಳು ಜೊತೆಲೇ ಹೋಯ್ತಾರೆ, ಜೊತೆಲೇ ಬರ್ತಾರೆ. ನಿನ್ನೇನು ಬಟ್ಟೆ ತಗೊಂಬಂದು ಇಬ್ರಿಗೂ ಒಂದೇ ಕಲರು ಬಟ್ಟೆ ತಗೊಂಬಂದು ಹಾಕ್ಕೊಂಡು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಎಲ್ಲ ನೋಡಿಕೊಂಡು ಹಾಕಿ ನೋಡಿಕೊಂಡು ಇದ್ದಾರೆ. ಸ್ವಲ್ಪ ಕೋಪ ಅವಳ್ದು ಜಾಸ್ತಿ, ಅದೇ ತುಂಬ ಕೋಪ. ನಾನೇ ಇದು ಮಾಡಬೇಕು, ಬೇರೆ ಯಾರು ಮಾತಾಡಬಾರ್ದು, ನಾನೇ ಮಾತಾಡಬೇಕು ಅಂತ ಅವ್ರಿಗೊಂದು ಬೇರೆ. ಹೌದು, ನನ್ನ ಹತ್ರ ಮಾತಾಡಿದ್ರೆ ನಾನು ಸ್ವಲ್ಪ ಅವಳಿಗೂ ಇದು, ಯಾಕೆ ನಮ್ಮ ಅಮ್ಮನ ಹತ್ರ ಮಾತಾಡ್ತೀರಾ, ನನ್ನ ಹತ್ರ ಮಾತಾಡು, ಅವ್ರ ಹತ್ರ ಎಲ್ಲ ಏನು ಮಾತಾಡ್ತೀರಾ ಅಂತ ಅವಳಿಗೂ. ಇವಾಗ ಜಗಳ ಮಾಡ್ತಾರೆ, ಆಮೇಲೆ ಸಂತೋಷ ಇರ್ತಾರೆ. ಕೋಪ ಏನು ಮಾಡಿಲ್ಲ, ಅದೇ ಚಿಕ್ಕ ಚಿಕ್ಕ ಜಗಳ ಬರುತ್ತೆ ಅವ್ರಿಗೂ ಇಬ್ರಿಗೂ. ಆಮೇಲೆ ಚೆನ್ನಾಗೇ ಇದ್ದಾರೆ. ಕಳ್ಸಿಗೆ ಹೋಯ್ತಾರೆ, ಜೊತೆಲೇ ಹೋಯ್ತಾರೆ, ಜೊತೆಲೇ ಬರ್ತಾರೆ. ಏನು ಅದೆಲ್ಲ ಏನು ಇದಿಲ್ಲ. ಕೋಪನೇ ಅವಳಿಗೆ ಇಷ್ಟ ಆಗಿದೆ, ಅವ್ರ ಕೋಪನೇ. ಅಯ್ಯೋ ಭಗವಂತ, ಸವಿತಾಗೆ ಯಾರ ಮೇಲೂ ನಂಬಿಕೆನೇ ಇರ್ಲಿಲ್ವಾ? ಗಂಡ ತನ್ನದೇ ತಾಯಿ ಜೊತೆ ಮಾತಾಡ್ಕೊಂಡು ಕೂತ್ರು ಆಗಲ್ಲ ಅಂದ್ರೆ ಹೇಗೆ? ಅನುಮಾನ ಅನ್ನೋ ರೋಗ ಆಕೆಯನ್ನ ಆ ಮಟ್ಟಕ್ಕೆ ಆವರಿಸುತ್ತಾ ಅನ್ನೋ ಯೋಚನೆ ಬರುತ್ತೆ. ಆದ್ರೆ ಅದು ಅನುಮಾನ ಅಲ್ಲ, ಗಂಡ ಸದಾ ನನ್ನ ಜೊತೆಗೆ ಇರಬೇಕು ಅನ್ನೋ ಆಸೆ. ಆಕೆಗೆ ಅವನು ಬರೀ ನನ್ನವನಾಗಿರ್ಬೇಕು, ಸದಾ ನನ್ನ ಜೊತೆಗೆ ಇರಬೇಕು, ನನ್ನ ಹೊರತಾಗಿ ಅವನಿಗೆ ಬೇರೆ ಪ್ರಪಂಚ ಇರಲೇಬಾರದು ಅನ್ನೋ ಹಪ್ಪಹಪ್ಪಿಯನ್ನ ನೋಡಿದ್ರೆ ಅವಳಿಗೆ ಪೊಸೆಸಿವ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಇತ್ತೇನೋ ಅನ್ಸುತ್ತೆ. ಆ ಕಾಯಿಲೆ ಇರೋದು ತಮ್ಮ ಹತ್ತಿರದವರನ್ನ ಅರೆಕ್ಷಣಾನು ಬಿಟ್ಟಿರಲ್ಲ. ಅವರ ಆಸೆ, ಆಕಾಂಕ್ಷೆ, ನಡೆ, ನುಡಿ, ತೊಡೋ ಬಟ್ಟೆ, ಕಡೆಗೆ ತಿನ್ನೋ ತಿಂಡಿ ಕೂಡ ತನ್ನಿಷ್ಟದಂತೆ ಆಗಬೇಕು ಅಂತ ಅಂದ್ಕೋತಾರೆ. ಸಂಪೂರ್ಣವಾಗಿ ಅವರ ಪ್ರಪಂಚವನ್ನ ಇವರು ಆಕ್ರಮಿಸಿಕೊಳ್ತಾರೆ. ಈ ಸವಿತಾ ಕೂಡ ಹಾಗೆ ಇದ್ಲು. ಅವ್ರು ಸ್ವಲ್ಪ ಸಿಟ್ಟು ಜಾಸ್ತಿ, ಯಾರ ಹತ್ರ ಮಾತಾಡಬಾರ್ದು, ಹಿಂಗೆ ಅವ್ರ ಗಂಡ ಅವ್ರಿಗೆ ಬೇಕು ಅಂತ ಹೇಳ್ತಾಳೆ, ಯಾರ ಹತ್ರ ಮಾತಾಡಬಾರ್ದು ಅಂತ ಅವ್ರಿಗೂ ಒಂದು. ಅಂದರೆ ಇವಾಗ ನಮ್ಗೆ ಇಂಥದ್ದೇ ಬೇಕು ಅಂದರೆ ಇಂಥದ್ದೇ ಬೇಕು ಆ ಟೈಮಲ್ಲಿ, ಇಲ್ಲ ಬೇಡ ಅಂದರೆ ಈ ಟೈಮ್ ಬೇಡ, ಯಾರ ಹತ್ರ ಮಾತಾಡಬಾರ್ದು. ನನ್ನ ಹತ್ರ ಇವಾಗ ನಮ್ಮ ಬಾಮೇದ ಫೋನ್ ಮಾಡಿ ಮಾತಾಡಿದ್ರೆ ಅವನ ಹತ್ರ ಯಾಕೆ ಮಾತಾಡಿದೆ, ಇಲ್ಲ ನಮ್ಮಮ್ಮನ ಹತ್ರ ಯಾಕೆ ಮಾತಾಡಿದೆಯಾ ಅಂತ ಕೇಳ. ನಿನ್ನ ಮಾತುಕತೆ ಏನಿದೆ, ನನ್ನ ಹತ್ರ ಮಾತಾಡು, ಅವ್ರ ಹತ್ರ ಎಲ್ಲ ಮಾತಾಡಬೇಡ ಅನ್ನೋದಿದೆ. ಇಲ್ಲ ನಾನು ಸುಮ್ಮನೆ ಮಾತಾಡಿದೆ, ಹೆಂಗಿದವ್ರು ಏನಂತ ಕೇಳಿದೆ, ಏನು ಅದೆಲ್ಲ ಕೇಳಬಾರ್ದು. ನನ್ನ ಇಷ್ಟನಿಗೆ ನಾನು ಮಾತಾಡಬೇಕು, ನೀನು ಕೇಳಬೇಕು ಅನ್ನೋದು ಇರೋದು. ಇಂಥ ಹಿಂಸೆಯನ್ನ ಪ್ರಶಾಂತ ಅದೇಗೆ ತಡ್ಕೊಂಡೋ ಏನೋ, ಆದರೂ ಅವನು ಅವಳನ್ನ ಪ್ರೀತಿಸ್ತಿದ್ದ.
ಜೊತೆಗೆ 100 ಕಾಲ ಬದುಕೋದಕ್ಕೆ ರೆಡಿ ಇದ್ದ. ಆದ್ರೆ ಒಂದೇ ಒಂದು ಕ್ಷಣ ಅವನಿಗೆ ತನ್ನ ಮಡದಿಯ ವರ್ತನೆ ಸರಿ ಇಲ್ಲ, ಅವಳು ನಾಳೆ ಯಾವುದಾದ್ರೂ ಮಾನಸಿಕ ಕಾಯಿಲೆಗೆ ತುತ್ತಾಗೋ ಮೊದಲು ಮಾನಸಿಕ ತಜ್ಞರಿಂದ ಕೌನ್ಸಿಲಿಂಗ್ ಮಾಡಿಸೋಣ ಅಂತ ಅನ್ನಿಸ್ಲಿಲ್ಲ. ಸಾಮಾನ್ಯವಾಗಿ ಯಾರಿಗೂ ಈ ಯೋಚನೆ ಬರಲ್ಲ. ಸಿಟ್ಟು ಸಿಡುಕುಗಳಿಗೆಲ್ಲ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ಅನ್ಸುತ್ತೆ. ಜೊತೆಗೆ ನಮ್ಮ ಸಮಾಜ ಕೂಡ ಮಾನಸಿಕ ತಜ್ಞರನ್ನ ಕಾಣೋರೆಲ್ಲ ಹುಚ್ಚರಲ್ಲ. ದೇಹಕ್ಕೆ ಬರೋ 1000 ಕಾಯಿಲೆಗಳ ಥರನೇ ಮನಸ್ಸಿನ ಕಾಯಿಲೆ ಕೂಡ ಅನ್ನೋ ಮಟ್ಟದ ಪ್ರಬುದ್ಧತೆಯನ್ನ ಬೆಳೆಸಿಕೊಂಡಿಲ್ಲ. ಹಾಗಾಗಿ ಯಾರೂ ಮಾನಸಿಕ ತಜ್ಞರನ್ನ ಕಾಣೋ ಗೋಜಿಗೆ ಹೋಗಲ್ಲ. ಇವತ್ತು ಪ್ರಶಾಂತ ಒಂದೇ ಒಂದು ಬಾರಿ ಅವನ ಪತ್ನಿಯ ಪರ್ಸನಾಲಿಟಿಯ ಬಗ್ಗೆ ವೈದ್ಯರಲ್ಲಿ ಚರ್ಚೆ ಮಾಡಿದ್ರೆ ಚಿಕ್ಕದೊಂದು ಕೌನ್ಸಿಲಿಂಗು ಆಕೆಯನ್ನ ಬದಲಿಸಿಬಿಡ್ತಿದ್ದೇನೋ. ಆ ಬಗ್ಗೆ ಸವಿತಾ ಹೆತ್ತವರು ಯೋಚಿಸ್ತಿಲ್ಲ. ಹುಡುಗಿಗೆ ಹಠ ಅಂದ್ಕೊಂಡು ಹೊಂದ್ಕೊಂಡು ಹೋಗ್ಬಿಟ್ರು. ಚಿಕ್ಕ ವಯಸ್ಸಿಂದಾನೇ ಅವ್ಳಿಗೆ ಸಿಟ್ಟಿದೆ. ಇವಾಗಂತ ಅಲ್ಲ, ಚಿಕ್ಕ ವಯಸ್ಸಿಂದಾನೇ ಸಿಟ್ಟುಗಳವೆ. ಅವಳೇ ಏನು ಮಾತಾಡಿದ್ರು ನಾವು ಸೈಲೆಂಟಾಗಿರಬೇಕು. ನಾವು ಸೈಲೆಂಟಾಗಿದ್ದರೆ ಅವಳು ಇದು ಮಾಡ್ತಾರೆ. ಇಲ್ಲ ಅಂದರೆ ಅವಳದೇ ಹಠ, ಅವಳೇ ಏನಾದ್ರು ಮಾಡ್ಕೊಳ್ಳೋದು, ಏನಾರು ಇದು ಮಾಡೋದು. ಅವಳು ಸೇರೋಬ ಹಂಗೇನೆ. ಅವಾಗ ಸ್ಟಾರ್ಟಿಂಗಿಂದಾನೇ ಹಂಗೆ ಇದೆ. ಅವಳ ಪ್ರಕಾರನೇ ನಾವು ನಡ್ಕೊಂಡು ಬರ್ತಾಯಿದ್ದೀವಿ. ಅದೇ ಥರ ಗಂಡನೂ ಅಂತ ಒಳ್ಳೆ ಗಂಡನೇ ಸಿಕ್ಕಿದ. ಅವನು ಒಳ್ಳೆಯವನು ಅನ್ನೋದರಲ್ಲಿ 2 ಮಾತಿಲ್ಲ. ಸವಿತಾಳನ್ನ ಆಕೆಯ ಹೆತ್ತವರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಹುಡುಗ ಇವನು. ಅವನು ಅದೆಷ್ಟರ ಮಟ್ಟಿಗೆ ಮುದ್ದಿನ ಮಡದಿಯನ್ನ ಅಬ್ಸರ್ವ್ ಮಾಡಿದ್ದ ಅಂದ್ರೆ ಆಕೆ ವಿನಾಕಾರಣ ಸಿಟ್ಟಿಗೆ ಹೇಳ್ತಾ ಇದ್ದಿದ್ದೆಲ್ಲ ಮೆನ್ಸಸ್ ಟೈಮಲ್ಲಿ ಅನ್ನೋದು ಅವನಿಗೆ ಅರ್ಥವಾಗಿತ್ತು. ಆ ಟೈಮಲ್ಲಿ ಆಗೋ ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ ಇಂದಾಗಿ ತುಂಬಾನೇ ಸೆನ್ಸಿಟಿವ್ ಆಗ್ತಾಳೆ ಅನ್ನೋದನ್ನ ಅವನು ಅರ್ಥಕೊಂಡು ಅದು ಎಲ್ಲರಿಗೂ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದ. ಆದ್ರೆ ಈ ಮೂಡ್ ಸ್ವಿಂಗ್ಗೆ ಮದ್ದಿದೆ ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ. ಮೊನ್ನೆ ಸವಿತಾ ಪ್ರಾಣ ಬಿಟ್ಟಾಗ್ಲೂ ಆಕೆ ಋತುಮತಿಯಾಗಿತ್ತು. ಆ ಬಾರಿ ಯಾಕೋ ತನ್ನ ಕೋಪವನ್ನ ಗಂಡನ ಮೇಲೆ ಪ್ರದರ್ಶಿಸದೆ ತಾಯಿ ಮೇಲೆ ರೇಗಿದ್ಲು. ಫೋನ್ ಮಾಡಿದ್ರು ಅವಾಗ, ನೀವು ಯಾವಾಗ ಬರ್ತೀರಾ ಅಂತ ಕೇಳಿದ್ರು. ನಾನು ಇನ್ನೂ ಒಂದು 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ ನೀವು ಬೇಗ ಬರಬೇಕು ಅಂತ. ನಾನು ಬೇಗ ಬರೋಕ್ಕಾಗಲ್ಲಮ್ಮ, ಒಂದು 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಅಲ್ಲಿಗೆ ಸವಿತಾಗೆ ಅದ್ಯಾಕೋ ಗಂಡನ ಮೇಲೆ ಬೇಸರವಾಗಿತ್ತು. ಕಡೆಗೆ ಕರೆದ ತಕ್ಷಣ ಬರದ ತಾಯಿಯ ಮೇಲೂ ಬೇಜಾರಾಗಿತ್ತು ಅನ್ನೋದು ಸ್ಪಷ್ಟ. ಆದ್ರೆ ಪ್ರಶಾಂತ್ ಹೇಳೋ ಪ್ರಕಾರ ಗಂಡ ಹೆಂಡತಿಯ ನಡುವೆ ಯಾವ ಜಗಳನೂ ನಡೆದಿಲ್ಲ. ಆಕೆಗೆ ಪೀರಿಯಡ್ ಇದ್ದಿದ್ರಿಂದ ಅವಳಿಚ್ಛೆಯಂತೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗ್ಲಿಲ್ಲ. ಜೊತೆಗೆ ಅವತ್ತು ಅವರಿಬ್ಬರು ಒಟ್ಟಿಗೆ ಸ್ನಾನ ಮಾಡಿಲ್ಲ ಅಷ್ಟೇ. ಅದಷ್ಟಕ್ಕೆ ಸವಿತಾ ಸಾಯೋ ನಿರ್ಧಾರ ಮಾಡಿಬಿಟ್ಲ. ಗೊತ್ತಾಗ್ತಿಲ್ಲ, ಅವಳಂತೂ ಡೆತ್ ನೋಟನ್ನಾಗ್ಲಿ ಮತ್ತೇನು ಕುರುಹನ್ನಾಗ್ಲಿ ಬಿಟ್ಟಿಲ್ಲ. ಪ್ರಕರಣದ ಪರಿಶೀಲನೆ ನಡೆಸಿದ ಪೊಲೀಸರು ಆತ್ಮಹತ್ಯಾ ಪ್ರಕರಣವನ್ನ ದಾಖಲಿಸಿಕೊಂಡು ಹೋಗಿದ್ದಾರೆ. ಪ್ರಶಾಂತ ಮತ್ತು ಸಂಬಂಧಿಗಳೆಲ್ಲ ಅದೊಂದು ನೋವಿನಿಂದ ಹೊರಬರೋ ಪ್ರಯತ್ನದಲ್ಲಿದ್ದಾರೆ. ಇದ್ಯಾವುದರ ಅರಿವಿಲ್ಲದ ಪುಟ್ಟ ಮಗು ಅಕ್ಕನ ಅಕ್ಕರೆಯಲ್ಲಿ ನೆಮ್ಮದಿಯಾಗಿದೆ. ಸೂಕ್ಷ್ಮ ಮನಸ್ಸಿನವರಿಗೆ ನಿಜಕ್ಕೂ ಮಾನಸಿಕ ತಜ್ಞರ ಅವಶ್ಯಕತೆ ಇರುತ್ತೆ. ಪ್ರೀತಿ ಪಾಸಿಟಿವ್ನೆಸ್ಗೆ ಟರ್ನ್ ಆದಾಗ ನೆಗ್ಲೆಕ್ಟ್ ಮಾಡದೆ ಒಂದು ಕೌನ್ಸಿಲಿಂಗ್ ಮಾಡಿಸಿದ್ರೆ ಇಂತಹ ಅನಾಹುತ ನಡೀತಾ ಇರ್ಲಿಲ್ವೇನೋ. ಈ ಮನಸ್ಸಿನ ಕಾಯಿಲೆ ಕೂಡ ದೈಹಿಕ ಕಾಯಿಲೆಗಿಂತ ಬೇರೆ ಅಲ್ಲ. ಮಾನಸಿಕ ಸಮಸ್ಯೆಗಳಿಗೆ ವೈದ್ಯರ ಕೌನ್ಸಿಲಿಂಗ್ ತಗೊಳ್ಳೋದು ಒಳ್ಳೆ ರೂಢಿ. ಅದನ್ನ ಪಾಲಿಸಿ ಅನಾಹುತಗಳನ್ನ ತಪ್ಪಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.